ನಮಸ್ಕಾರ ಸ್ನೇಹಿತರೆ. ಕಳೆದ ತರಗತಿಯೊಳಗೆ ನಾವು ರೆಗ್ಯುಲೇಟಿಂಗ್ ಕಾಯ್ದೆ 1773, ಪಿಟ್ಸ್ ಇಂಡಿಯಾ ಕಾಯ್ದೆ, ಚಾರ್ಟರ್ ಕಾಯ್ದೆ, ಹಾಗೆಯೇ ಚಾರ್ಟರ್ ಕಾಯ್ದೆ 1813, ಚಾರ್ಟರ್ ಕಾಯ್ದೆ 1833, ಚಾರ್ಟರ್ ಕಾಯ್ದೆ 1853, ಹಾಗೆಯೇ ಭಾರತ ಸರ್ಕಾರ ಕಾಯ್ದೆ 1853, ಹಾಗೆಯೇ ಉಳಿದಿರ್ತಕ್ಕಂಥ ಭಾರತೀಯ ಕೌನ್ಸಿಲಿಂಗ್ ಕಾಯ್ದೆ ಅಂತಕ್ಕಂಥದ್ದು 1861, ಭಾರತೀಯ ಕೌನ್ಸಿಲಿಂಗ್ ಕಾಯ್ದೆ 1892, ಭಾರತದ ಕೌನ್ಸಿಲ್ ಕಾಯ್ದೆ 1909, ಮೌಂಟೇಗೋ ಚೇಮ್ಸ್ ಫರ್ಡ್ ಅವರ ಕಾಯ್ದೆ, ಸೈಮನ್ ಕಾಯ್ದೆ, ದುಂಡು ಮೇಜಿನ ಪರಿಷತ್ ಅನ್ನೋ ವಿಷಯದ ಬಗ್ಗೆ ನಾನು ಕಳೆದ ತರಗತಿಯಲ್ಲಿ ನಿಮ್ಮಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ದೆ. ಸೊ ಈ ತರಗತಿಯೊಳಗೆ ನಾವು ಭಾರತ ಸಂವಿಧಾನ ಕಾಯ್ದೆ ಅಂತಕ್ಕಂಥದ್ದು ನಾವೇನು ಕರಿತೇವಲ್ಲ, ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು. ಈ ಭಾರತ ಸರ್ಕಾರ ಕಾಯ್ದೆ ಅಂದರೆ ಈ ಸಂವಿಧಾನದಲ್ಲಿ ತನ್ನದೇ ಆಗಿರ್ತಕ್ಕಂಥ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಈ ಕಾಯ್ದೆ ಆಗಿರ್ತದೆ. ಇದು ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದನ್ನು ಕರೀತಾರೆ. ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು ಭಾರತ ಸರ್ಕಾರ ಕಾಯ್ದೆ. ಗೆಳೆಯರೆ, ಸಾಮಾನ್ಯವಾಗಿ ಭಾರತೀಯರ ಅಸಂತೃಪ್ತಿಯನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಾ ಹೋಗ್ತದೆ ಅಂದ್ರೆ, ಭಾರತ ಸರ್ಕಾರ ಕಾಯ್ದೆಯನ್ನ 1935ರಲ್ಲಿ ಜಾರಿ ತರ್ತದೆ. 1935ರಲ್ಲಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತದೆ. ಈ ಕಾಯ್ದೆಯನ್ನ ಭಾರತ ಸಂವಿಧಾನದ ನೀಲಿ ನಕ್ಷೆ ಅಂತ ಹೇಳಿ ನಾವಿಲ್ಲಿ ಕರೀತಾ ಹೋಗ್ತೇವೆ. ಸೊ ಬ್ಲೂ ಪ್ರಿಂಟ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಏನಿದೆಯಲ್ಲ, ಇದು ಬ್ಲೂ ಪ್ರಿಂಟ್ ಅಂತಕ್ಕಂಥ ಮಾತನ್ನ ಇಲ್ಲಿ ಕರೀತಾರೆ. ಅಂದ್ರೆ ನೀಲಿ ನಕಾಶೆ ಅಂತ ಹೇಳಿದನ್ನ ಕರೀತಾರೆ. ನಿಮಗೆ ಪ್ರಶ್ನೆಯನ್ನ ಕೇಳ್ಬೋದು, ಭಾರತ ಸರ್ಕಾರ ಕಾಯ್ದೆಯು ಯಾವುದರ ನೀಲಿ ನಕ್ಷೆ ಅಂತಕ್ಕಂಥ ಪ್ರಶ್ನೆ ಏನಾದರೂ ಕೇಳಿದ್ರೆ ಭಾರತ ಸಂವಿಧಾನದ ನೀಲಿ ನಕ್ಷೆ ಅಂತಕ್ಕಂಥದ್ದನ್ನ ಹೇಳಬೇಕಾಗ್ತದೆ ಗೆಳೆಯರೆ. ಹಾಗೇನೆ ಇಲ್ಲಿ ನಾವು ನೋಡ್ತಾ ಹೋದ್ರೆ ವಿಷಯಗಳನ್ನ ಅಂದ್ರೆ ಈ ಕೆಲವು ಲಕ್ಷಣಗಳನ್ನ ನಾವು ನೋಡ್ತಾ ಹೋದ್ರೆ, ಈ ಕಾಯ್ದೆಯು ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳಿಂದ ಕೂಡಿರ್ತಕ್ಕಂಥ ಒಂದು ಒಕ್ಕೂಟ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತದೆ. ಹಾಗೇನೆ ಒಕ್ಕೂಟ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತಕ್ಕಂಥದ್ದನ್ನ ಇಲ್ಲಿ 3 ಪಟ್ಟಿಗಳ ಮೂಲಕ ಕೇಂದ್ರ ಮತ್ತು ಘಟಕಗಳ ನಡುವೆ ಅಧಿಕಾರವನ್ನ ವಿಭಜಿಸಲಾಗ್ತದೆ ಅಂತಕ್ಕಂಥದ್ದು. ಹಾಗೇನೆ ಭಾರತದ ಪ್ರಥಮ ಬಾರಿಗೆ ದೆಹಲಿಯಲ್ಲಿ ಒಂದು ಒಕ್ಕೂಟದ ನ್ಯಾಯಾಲಯವನ್ನ ಸ್ಥಾಪನೆ ಮಾಡ್ತಾರೆ. ದೇಶದ ಹಣಕಾಸು ಮತ್ತು ಪತ್ತಿನ ನಿಯಂತ್ರಣವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪಿಸಲಾಗ್ತದೆ. ಒಕ್ಕೂಟ ಲೋಕಸೇವಾ ಆಯೋಗ ಸ್ಥಾಪನೆ ಕೂಡ ಇಲ್ಲಿ ಆಗ್ತದೆ. ಪ್ರಾಂತೀಯ ಲೋಕಸೇವಾ ಆಯೋಗ ಹಾಗೂ ಜಂಟಿ ಲೋಕಸೇವಾ ಆಯೋಗವನ್ನ ಸ್ಥಾಪನೆ ಮಾಡಲಿಕ್ಕೆ ಈ ಕಾಯ್ದೆ ಅವಕಾಶವನ್ನ ಮಾಡಿಕೊಡ್ತದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇದು ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾಯ್ದೆ ಅಂತಕ್ಕಂಥದ್ದು. ತದನಂತರ ಬರ್ತಕ್ಕಂಥದ್ದು ಗೆಳೆಯರೆ ಕ್ರಿಪ್ಸ್ ಆಯೋಗ ಅಂತಕ್ಕಂಥದ್ದು. ತದನಂತರ ಬರ್ತಕ್ಕಂಥದ್ದು ಏನಿದೆ, ಕ್ರಿಪ್ಸ್ ಆಯೋಗ ಅಂತಕ್ಕಂಥದ್ದು. ಕ್ರಿಪ್ಸ್ ಆಯೋಗ, ಈ ಕ್ರಿಪ್ಸ್ ಆಯೋಗವನ್ನ 1942ರಲ್ಲಿ ಅಂತಕ್ಕಂಥದ್ದನ್ನು 1942 ಈ ಕ್ರಿಪ್ಸ್ ಆಯೋಗ ಅಂತಕ್ಕಂಥದ್ದು ಬರ್ತದೆ. ಇಲ್ಲಿ ಚಾರ್ಲ್ಸ್ ಅವರ ನೇತೃತ್ವದ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದಂದ್ರೆ, ವಿನ್ಸ್ಟನ್ ಅಂತಕ್ಕಂಥ ಒಬ್ಬ ಚಾರ್ಲ್ಸ್ ಅವರ ನೇತೃತ್ವದ ಬ್ರಿಟಿಷ್ ಸರ್ಕಾರ ಭಾರತದ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಲಿಕ್ಕೆ ಮಾರ್ಚ್ 22, 1942ರಂದು ಬ್ರಿಟಿಷ್ ಕ್ಯಾಬಿನೆಟ್ ಸದಸ್ಯರಾಗಿರ್ತಕ್ಕಂಥ ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ರವರ ನೇತೃತ್ವದಲ್ಲಿ ಒಂದು ನಿಯೋಗವನ್ನ ಕಳಿಸಲಾಗ್ತದೆ. ಸೊ ಈ ನಿಯೋಗದ ಹೆಸರಿನಿಂದಲೇ ಕ್ರಿಪ್ಸ್ ಪ್ರಸ್ತಾವನೆ ಅಂತ ಹೇಳಿ ಇಲ್ಲಿ ಕರಿತಾ ಹೋಗ್ತಾರೆ, ಅಥವಾ ಕ್ರಿಪ್ಸ್ ಆಯೋಗ ಅಥವಾ ಕ್ರಿಪ್ಸ್ ಆಯೋಗ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಭಾರತದಲ್ಲಿ ಒಂದು
ಡೊಮೇನಿಯನ್ ರಾಜ್ಯವನ್ನ ಸ್ಥಾಪಿಸಬೇಕು ಅಂತಕ್ಕಂಥ ಒಂದು ಅಂತಕ್ಕಂಥ ಹೇಳಿಕೆ ಕೂಡ ಇಲ್ಲಿ ಬರ್ತದೆ. ಹೊಸ ಸಂವಿಧಾನದ ರಚನಾ ಹೊಣೆಯನ್ನ ಸಂಪೂರ್ಣವಾಗಿ ಭಾರತೀಯರಿಗೆ ವಹಿಸತಕ್ಕದ್ದು ಅಂತಕ್ಕಂಥ ಮಾತುಗಳನ್ನು ಇಲ್ಲಿ ಕೇಳಿ ಬರ್ತಕ್ಕಂಥ ಈ ಆಯೋಗದಲ್ಲಿ. ಎರಡನೆಯ ಮಹಾಯುದ್ಧ ನಿಂತ ತಕ್ಷಣವೇ ಭಾರತ ಒಂದು ಹೊಸ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಮತ್ತು ಚುನಾವಣಾ ಸಭೆಯಲ್ಲಿ ಸ್ಥಾಪನೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಲು ಭಾರತದ ರಾಜ್ಯಗಳಿಗೆ ಅವಕಾಶವನ್ನ ನೀಡಬೇಕು ಅಂತಕ್ಕಂಥದ್ದು. ಸಂವಿಧಾನದ ರಚನಾ ಸಭೆ ದೇಶೀಯ ಸಂಸ್ಥಾನಗಳ ಪ್ರತಿನಿಧಿಗಳನ್ನ ಅಲ್ಲಿಯ ಜನಸಂಖ್ಯೆ ಆಧಾರದ ಮೇಲೆ ಚುನಾಯಿಸುವುದು. ಹಾಗೇನೆ ತದನಂತರ ಅಂದ್ರೆ ಸಂವಿಧಾನ ರಚನಾ ಸಭೆಗೆ ಬ್ರಿಟಿಷ್ ಪ್ರಾಂತ್ಯಗಳ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸದಸ್ಯರು ಅಲ್ಲಿನ ಜನಸಂಖ್ಯೆಯ ಆಧಾರದ ಮೇಲೆ ಆಯ್ಕೆಯಾಗಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾರೆ. ಭಾರತದ ರಕ್ಷಣೆಯ ಹೊಣೆಗಾರಿಕೆ ಮತ್ತು ನಿರ್ದೇಶನಗಳನ್ನ ಹೊಸ ಸಂವಿಧಾನದ ರಚನೆಯಾಗುವವರೆಗೂ ಬ್ರಿಟಿಷ್ ಸಾರ್ವಭೌಮ ಸರ್ಕಾರವೇ ನಿಯಂತ್ರಿಸತಕ್ಕದ್ದು ಅಂತಕ್ಕಂಥದ್ದನ್ನ ಕ್ರಿಪ್ಸ್ ಆಯೋಗ ಹೇಳ್ತದೆ. ಸೊ ಇದಾದ ನಂತರ ಇಲ್ಲಿ ತದನಂತರ ಅಂದ್ರೆ ವೇವಲ್ ಆಯೋಗ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ. ವೇವಲ್ ಆಯೋಗ ಅಂತಕ್ಕಂಥದ್ದು, ಈ ವೇವಲ್ ಆಯೋಗ 1945 ಅಂತ ಹೇಳ್ತಾರೆ. 1945 ಯುದ್ಧ ಮುಗಿದ ಕೂಡಲೇ ಬ್ರಿಟಿಷ್ ಸರ್ಕಾರ ಭಾರತೀಯರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡುವ ಮತ್ತು ರಾಷ್ಟ್ರ ಸರ್ಕಾರ ರಚಿಸುವ ಭರವಸೆಯನ್ನ ಕೊಟ್ಟರೆ ಮಾತ್ರ ಭಾರತೀಯರು ಯುದ್ಧದಲ್ಲಿ ಭಾಗವಹಿಸುವುದಾಗಿ ಗಾಂಧೀಜಿ ಲಾರ್ಡ್ ವೇವಲ್ ಅವರಿಗೆ ಪತ್ರ ಬರೀತಾರೆ. ಈ ಹಿನ್ನೆಲೆಯನ್ನ ಲಾರ್ಡ್ ವೆವೆಲ್ ಅವರು ಒಂದು ಯೋಜನೆಯನ್ನ ರೂಪಿಸ್ತಾರೆ. ಈ ಯೋಜನೆ ಏನಾಗಿರ್ತದೆ ಅಂತಂದ್ರೆ ವೈಸ್ರಾಯ ಕಾರ್ಯಕಾರಿ ಸಮಿತಿಯನ್ನ ರಚಿಸ್ತಾರೆ. ಹಿಂದೂ ಮುಸ್ಲಿಂ ಇಬ್ಬರಿಗೂ ಕಾರ್ಯಕಾರಿ ಸಮಿತಿಯಲ್ಲಿ ಸಮಾನ ಪ್ರಾತಿನಿಧ್ಯವನ್ನ ನೀಡುತ್ತಾರೆ. ಗವರ್ನರ್ ಜನರಲ್ ಮತ್ತು ಮುಖ್ಯ ದಂಡನಾಯಕ ಭಾರತದ ರಕ್ಷಣೆ ಹೊಣೆಯನ್ನ ನಿಭಾಯಿಸತಕ್ಕದ್ದು ಅಂತಕ್ಕಂಥದ್ದು. ಈ ಗವರ್ನರ್ ಜನರಲ್ ಮತ್ತು ಮುಖ್ಯ ದಂಡನಾಯಕನನ್ನ ಹೊರತುಪಡಿಸಿ ಉಳಿದೆಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಭಾರತೀಯರೇ ಆಗಿರತಕ್ಕದ್ದು ಅಂತಕ್ಕಂಥದ್ದನ್ನ ಈ ಒಂದು ಯಾವುದು ವೇವಲ್ ಆಯೋಗ ಹೇಳ್ತದೆ. 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆಯ ಚೌಕಟ್ಟಿನಲ್ಲಿ ಹೊಸ ಕಾರ್ಯಕಾರಿ ಸಮಿತಿಯನ್ನ ರಚನೆಯನ್ನ ಮಾಡ್ತಕ್ಕದ್ದು ಅಂತಕ್ಕಂಥದ್ದು. ಬ್ರಿಟಿಷ್ ವಾಣಿಜ್ಯ ಮತ್ತು ಇತರ ಹಿತಾಸಕ್ತಿಯನ್ನ ನೋಡ್ಕೊಳ್ಳಿಕ್ಕೆ ಹೈಕಮಿಷನರ್ಗಳನ್ನ ನೇಮಕ ಮಾಡಬೇಕು ಅಂತಕ್ಕಂಥದ್ದು. ಗಡಿ ಪ್ರಾಂತಗಳ ಮತ್ತು ಬುಡಕಟ್ಟು ವಿಷಯಗಳಿಗೆ ಸಂಬಂಧಿಸಿರ್ತಕ್ಕಂಥ ಬಿಕ್ಕಟ್ಟು ಅದನ್ನ ಬಿಟ್ಟು ಉಳಿದೆಲ್ಲ ವಿಷಯಗಳಿಗೆ ಭಾರತೀಯರ ಸದಸ್ಯರಿಗೆ ವಹಿಸತಕ್ಕದ್ದು ಅಂತಕ್ಕಂಥದ್ದು. ಯಾಕಂದ್ರೆ ಗಡಿ ಪ್ರಾಂತ್ಯ ಮತ್ತು ಬುಡಕಟ್ಟು ವಿಷಯಗಳಿಗೆ ಬಿಟ್ಟು ಉಳಿದೆಲ್ಲವೂ ಕೂಡ ಈ ವಿಷಯವನ್ನ ಭಾರತೀಯರು ಏನ್ ಮಾಡತಕ್ಕದ್ದು ಅಂತಂದ್ರೆ ಅವರಿಗೆ ವಹಿಸ್ತಕ್ಕದ್ದು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಇದು ಏನಾಗಿರುತ್ತೆ ಅಂದ್ರೆ ಭಾರತ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆ ಕಾರಣವಾಗಿರ್ತಕ್ಕಂಥ ಈ ಎಲ್ಲಾ ಅಂಶಗಳನ್ನ ನಾವು ನೋಡ್ತಾ ಹೋಗ್ತೇವೆ ಗೆಳೆಯರೆ. ಸೊ ಇದಾದ ನಂತರ ಕ್ಯಾಬಿನೆಟ್ ಮಿಷನ್ ಅಂತಕ್ಕಂಥದ್ದು ಇರುತ್ತೆ. ಈ ಕ್ಯಾಬಿನೆಟ್ ಮಿಷನ್ ಏನಂದ್ರೆ ಇಲ್ಲಿ ಸಾಮಾನ್ಯವಾಗಿ 1946ರ ಕ್ಯಾಬಿನೆಟ್ ಮಿಷನ್ ಅಂತಕ್ಕಂಥದ್ದು ಇದು ಅಂದಿನ ಬ್ರಿಟನ್ನಿನ ಕ್ಲೆಮೆಂಟ್ ಆಟ್ ಅಂತಕ್ಕಂಥ ಭಾರತಕ್ಕೆ ಬ್ರಿಟಿಷ್ ಮಂತ್ರಿಮಂಡಲ ಸದಸ್ಯರ ನಿಯೋಗವನ್ನು ಕಳಿಸ್ತದೆ. ಕ್ಲೈಮೆಟ್ ಆಂಟ್ಲೆ ಅಂತಕ್ಕಂಥವರು ಭಾರತಕ್ಕೆ ಬ್ರಿಟಿಷ್ ಮಂತ್ರಿಮಂಡಲವನ್ನ ಅದರ ಸದಸ್ಯರ ನಿಯೋಗವನ್ನು ಕಳಿಸ್ತಾರೆ. ಲಾರ್ಡ್ ಪೆಥಿಕ್ ಲಾರೆನ್ಸ್ ಅಂತಕ್ಕಂಥವರು ಇಲ್ಲಿ ಕ್ರಿಪ್ಸ್ ತನ್ನ ಎ.ವಿ. ಅಲೆಕ್ಸಾಂಡರ್ನನ್ನ ಇಲ್ಲಿ 3 ಜನರನ್ನ ಇಲ್ಲಿ ಬ್ರಿಟನ್ನ ಕ್ಲೆಮೆಂಟ್ ಆಂಟ್ಲೆ ಭಾರತಕ್ಕೆ ಕಳಿಸ್ತಾರೆ. ಸೊ ಇಲ್ಲೇನಾಗ್ತಾ ಹೋಗ್ತದೆ ಅಂದ್ರೆ ಈ 3 ಮಂದಿ ಮಂತ್ರಿಮಂಡಲದ ಸದಸ್ಯರನ್ನ ಈ ನಿಯೋಗದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಈ ನಿಯೋಗವು ಮಾರ್ಚ್ 24, 1946ರಂದು ಭಾರತಕ್ಕೆ ಆಗಮಿಸ್ತಾರೆ.
ಈ ಕ್ಯಾಬಿನೆಟ್ ನಿಯೋಗ ಮೇ 16, 1946 ತನ್ನ ಯೋಜನೆಯನ್ನ ಪ್ರಕಟಣೆ ಮಾಡ್ತಾ ಹೋಗ್ತದೆ. ಈ ಕ್ಯಾಬಿನೆಟ್ ನಿಯೋಗವು ಈ ಕೆಳಗಿನ ಶಿಫಾರಸುಗಳನ್ನ ಮಾಡ್ತಾ ಹೋಗ್ತದೆ. ಹೊಸ ಸಂವಿಧಾನವನ್ನ ರಚನೆಯಾಗುವವರೆಗೆ ಆಡಳಿತವನ್ನ ನೋಡ್ಕೊಳ್ಳಿಕ್ಕೆ ಒಂದು ಮಧ್ಯಂತರ ಸರ್ಕಾರವನ್ನ ಅಥವಾ ತಾತ್ಕಾಲಿಕ ಸರ್ಕಾರವನ್ನ ರಚಿಸಬೇಕು ಅಂತಕ್ಕಂಥದ್ದು. ಈ ಸರ್ಕಾರವನ್ನ 5 ಮುಸ್ಲಿಂ ಲೀಗ್ ಸದಸ್ಯರು, 6 ಮಂದಿ ಕಾಂಗ್ರೆಸ್ ಸದಸ್ಯರು, ಒಬ್ಬ ಸಿಖ್ ಸದಸ್ಯ, ಒಬ್ಬ ಪಾರ್ಸಿ, ಒಬ್ಬ ಭಾರತೀಯ ಕ್ರಿಶ್ಚಿಯನ್, ಹೀಗೆ ಒಟ್ಟು 14 ಮಂದಿಯ ಸದಸ್ಯರಿರಬೇಕು ಅಂತಕ್ಕಂಥದ್ದು ಈ ಒಂದು ಆಯೋಗ, ಕ್ಯಾಬಿನೆಟ್ ಆಯೋಗ ಹೇಳ್ತದೆ. ಸೊ ಈ ಬ್ರಿಟಿಷ್ ಸರ್ಕಾರದ ಮಧ್ಯಂತರ ಸರ್ಕಾರದ ಎಲ್ಲಾ ಕಾರ್ಯಗಳನ್ನು ಸಂಪೂರ್ಣವಾಗಿ ಸಹಕಾರ ನೀಡಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾರೆ. ಸೊ ಇದಾದ ನಂತರ ಇಲ್ಲಿ ತಾತ್ಕಾಲಿಕ ಸರ್ಕಾರವನ್ನ ನೇಮಕ ಮಾಡಲಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ತಾತ್ಕಾಲಿಕ ಸರ್ಕಾರ ಏನಿದೆ, ಈ ತಾತ್ಕಾಲಿಕ ಸರ್ಕಾರ ಪ್ರಾರಂಭವಾಗ್ತದೆ. ಭಾರತದಲ್ಲಿ ತಾತ್ಕಾಲಿಕ ಸರ್ಕಾರವು ಸೆಪ್ಟೆಂಬರ್ 2, 1946 ಆಗಸ್ಟ್ 15, 1947 ಅಸ್ತಿತ್ವದಲ್ಲಿರ್ತದೆ. ನಿಮಗೆ ಪ್ರಶ್ನೆಯನ್ನ ಕೇಳಿದಾಗ ನೀವು ಹೇಳಬೇಕು, ಸಾಮಾನ್ಯವಾಗಿ ತಾತ್ಕಾಲಿಕ ಸರ್ಕಾರ ಅಂತಕ್ಕಂಥದ್ದೇನಿದೆ ಇದು ಸೆಪ್ಟೆಂಬರ್ ತಿಂಗಳಿಂದ ಹಿಡಿದು ಅಂದ್ರೆ 2/9/1946 ಹಿಡಿದು 15/8/1947 ಈ ತಾತ್ಕಾಲಿಕ ಸರ್ಕಾರ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೇಕಾಗ್ತದೆ. ಈ ತಾತ್ಕಾಲಿಕ ಸರ್ಕಾರವು ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯದಿಂದ ಸ್ವತಂತ್ರದೆಡೆಗೆ ಕೊಂಡೊಯ್ಯುವ ಉದ್ದೇಶವನ್ನ ಹೊಂದಿತ್ತು ಅಂತಕ್ಕಂಥದ್ದು. ಹೊಸದಾಗಿ ಚುನಾಯಿಸಲ್ಪಟ್ಟ ಸಂವಿಧಾನ ರಚನಾ ಸಭೆಯಿಂದ ತಾತ್ಕಾಲಿಕ ಸರ್ಕಾರವನ್ನ ರಚಿಸಲಾಯಿತು. ವೈಸ್ರಾಯರ ಕಾರ್ಯಕಾರಿ ಮಂಡಳಿಯು ತಾತ್ಕಾಲಿಕ ಸರ್ಕಾರ ಕಾರ್ಯಾಂಗವಾಗಿತ್ತು ಅಂತಕ್ಕಂಥದ್ದು. ಇಲ್ಲಿ ವೈಸ್ರಾಯರವರು ತಾತ್ಕಾಲಿಕ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ವೈಸ್ರಾಯರವರು ಕಾರ್ಯಕಾರಿ ಮಂಡಳಿಯು ಮಂತ್ರಿಮಂಡಲವಾಗಿ ಪರಿವರ್ತನೆಯನ್ನ ಹೊಂದಿತು. ಪ್ರಧಾನಮಂತ್ರಿ ಅಧಿಕಾರವನ್ನ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಿಗೆ ನೀಡಲಾಯಿತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಕಾರ್ಯಕಾರಿ ಮಂಡಳಿಯ ವೈಸ್ರಾಯ್ ಕೇವಲ ಅಲಂಕಾರ ಮೂರ್ತಿ, ಅಂದ್ರೆ ನಾವು ಮಾತ್ರ ಕಾರ್ಯಾಂಗ ಅಂತಕ್ಕಂಥದ್ದು ಸ್ಥಾಪನೆಯನ್ನ ಹೊಂದಿತು. ಈ ಬ್ರಿಟಿಷರು ಭಾರತದ ಸೇನೆಯ ವರಿಷ್ಠರನ್ನಾಗಿ ವೈಸ್ರಾಯ್ ಒಬ್ಬರನ್ನ ಹೊರತುಪಡಿಸಿ ಕಾರ್ಯಕಾರಿ ಮಂಡಳಿಯ ಎಲ್ಲಾ ಸದಸ್ಯರು ಭಾರತೀಯರಾಗಿದ್ದರು ಅಂತಕ್ಕಂಥದ್ದು. ತಾತ್ಕಾಲಿಕ ಸರ್ಕಾರದ ಸದಸ್ಯರು ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿದ್ರು. ಈ ವೈಸ್ರಾಯರವರು ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿದ್ರು. ಜವಾಹರ್ಲಾಲ್ ನೆಹರು ಅವರು ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಯಿತು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೇಕಾಗ್ತದೆ. ಇದು ತಾತ್ಕಾಲಿಕವಾಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು. ಇಲ್ಲಿ ನಿಮಗೆ ಆ ಕಾಲಘಟ್ಟದಲ್ಲಿ ನಾನು ಹಾಗೆ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ತೇನೆ. ಜವಾಹರ್ಲಾಲ್ ನೆಹರು ಅವರು ವಿದೇಶಾಂಗ ವ್ಯವಹಾರ ಮತ್ತು ಕಾಮನ್ ವೆಲ್ತ್ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಏನಂದ್ರೆ ಅದು ಖಾತೆಯನ್ನು ನಿರ್ವಹಿಸ್ತಾ ಹೋಗ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ತಾತ್ಕಾಲಿಕ ಸರ್ಕಾರದಲ್ಲಿ ನಾನು ಹೇಳ್ತಾ ಇರೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಗೃಹ, ಮಾಹಿತಿ ಮತ್ತು ಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಹಾರ ಮತ್ತು ಕೃಷಿಗೆ ಸಂಬಂಧಪಟ್ಟ ಖಾತೆಯನ್ನು ನಿರ್ವಹಿಸ್ತಾರೆ. ಜಾನ್ ಮೆಥಾಯ್ ಅಂತಕ್ಕಂಥವರು ಕೈಗಾರಿಕೆ ಮತ್ತು ಪೂರೈಕೆ ಅಂತಕ್ಕಂಥದ್ದು. ಬಾನು ಜಗಜೀವನ್ ರಾಮ್ ಅಂತಕ್ಕಂಥವರು ಕಾರ್ಮಿಕರಾಗಿ, ಹಾಗೆಯೇ ಸರ್ದಾರ್ ಬಲದೇವ್ ಸಿಂಗ್ ರಕ್ಷಣೆಗೆ ಖಾತೆಯನ್ನ ನಿರ್ವಹಿಸ್ತಕ್ಕಂಥ ಒಂದು ಇದು ಯಾವುದು ತಾತ್ಕಾಲಿಕ ಸರ್ಕಾರ ಸದಸ್ಯತ್ವ ಆಗ್ತದೆ ಅಂತಕ್ಕಂಥದ್ದು. ಇದಾದ ನಂತರ CH ಬಾಬು ಅಂತಕ್ಕಂಥವ್ರು ಗಣಿಶಕ್ತಿ ಮತ್ತು ಗಣಿ ಮತ್ತು ಶಕ್ತಿಗೆ ಸಂಬಂಧಪಟ್ಟ ಹಾಗೆ ಲಿಯಾತ್ ಅಲಿ ಖಾನ್ ಅವರು ಹಣಕಾಸು ಬಗ್ಗೆ, ಅಬ್ದುಲ್ ರಾಬಿ ನಿಷರ್ ಅವರು ಅಂಚೆ ಮತ್ತು ವಿಮಾನದ ಬಗ್ಗೆ,
ಅಸಫ್ ಅಲಿ ಅಂತಕ್ಕಂಥ ರೈಲ್ವೆ ಮತ್ತು ಸಾರಿಗೆ ಬಗ್ಗೆ, ಸಿ ರಾಜಗೋಪಾಲಾಚಾರ್ಯ ಅವರು ಶಿಕ್ಷಣ ಮತ್ತು ಕಲೆ, ಹಾಗೆಯೇ ಚೌಧರಿಂಗರ್ ಅಂತಕ್ಕಂಥವ್ರು ವಾಣಿಜ್ಯ, ಹಾಗೆಯೇ ಇಲ್ಲಿ ಅಲಿ ಖಾನ್ ಅಂತಕ್ಕಂಥವ್ರು ಗಜ್ನಿಫರ್ ಅಲಿ ಖಾನ್ ಅಂತಕ್ಕಂಥವ್ರು ಇವರು ಆರೋಗ್ಯದ ಬಗ್ಗೆ, ಜೋಗೇಂದ್ರ ನಾಥ್ ಮಂಡಲ್ ಅಂತಕ್ಕಂಥವ್ರು ಇವರು ಕಾನೂನಿನ ವ್ಯವಸ್ಥೆಯ ಬಗ್ಗೆ ಇಲ್ಲಿ ಏನಂದ್ರೆ ಖಾತೆಯನ್ನು ವಹಿಸ್ಕೊಂಡಿದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಮನ್ಗಾಣಬೇಕಾಗ್ತದೆ ಗೆಳೆಯರೆ. ಇದು ನಾವು ಇಲ್ಲಿಯವರೆಗೂ ಇದು ಭಾರತ ಸಂವಿಧಾನದ ಐತಿಹಾಸಿಕ ಘಟನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶವನ್ನ ನಾವು ಇಲ್ಲಿವರೆಗೂ ಕೇಳಿದ್ದೇವೆ. ಈ ಅಂಶ ಇದರಲ್ಲಿ ನೀವು ನೋಟ್ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗೂ ನಿಮಗೆ ಅದು ಯಾವತ್ತಿಗೂ ಇದಾಗಲ್ಲ. ನೀವು ಸ್ಕ್ರೀನ್ ಶಾಟ್ ತಗೊಳ್ತಾ ಹೋಗಿ ನಾನು ಬರೆದಿದ್ದೇನೆ, ಹಾಗೆ ನಿಮಗೆ ಸಂಬಂಧಪಟ್ಟ ನೋಟ್ಸ್ಗಳನ್ನು ಕೂಡ ನಾನು ಪ್ರೊವೈಡ್ ಮಾಡ್ತೇನೆ ಅಂತಕ್ಕಂಥದ್ದು. ಇದಾದ ನಂತರ ಬರತಕ್ಕಂಥದ್ದು ಭಾರತ ಸರ್ಕಾರ ಭಾರತ ಸ್ವತಂತ್ರ ಕಾಯ್ದೆ ಅಂತಕ್ಕಂಥದ್ದು. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತಾನೆ ಗೆಳೆಯರೆ. ಭಾರತ ಸ್ವತಂತ್ರ ಕಾಯ್ದೆ ಅಂತಕ್ಕಂಥದ್ದು, ಭಾರತ ಸ್ವತಂತ್ರ ಕಾಯ್ದೆ. ಭಾರತ ಸ್ವಾತಂತ್ರ್ಯ ಕಾಯ್ದೆ, ಸ್ವಾತಂತ್ರ್ಯ ಕಾಯ್ದೆ 1947. ಗೆಳೆಯರೆ, ಜೂನ್ 30, 1948 ಹೊತ್ತಿಗೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಕೊನೆಗೊಳ್ತದೆ. ಏನ್ ಸರ್, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947. ಸೊ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೆ 1 ವರ್ಷದವರೆಗೂ ಅವರು ನಮ್ಮ ದೇಶದಲ್ಲಿದ್ರ ಅಂತಕ್ಕಂಥ ಪ್ರಶ್ನೆಗಳು ನಿಮಗೆ ಬರ್ಬೋದು. ಆದರೆ ನಾವು ಇಲ್ಲಿ ನೋಡಬೇಕಾದ ವಿಷಯ ಯಾವುದಂದ್ರೆ, ಆ ಕಾಲಘಟ್ಟದಲ್ಲಿ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಅವರೊಬ್ಬರೇ ಇದ್ದರು ನಮ್ಮಲ್ಲಿ. ಸೊ ಹಾಗಾಗಿ ಆಡಳಿತ ವ್ಯವಸ್ಥೆ ಆಗ್ಬೋದು, ಆರ್ಥಿಕ ವ್ಯವಸ್ಥೆ ಆಗ್ಬೋದು, ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗ್ಬೋದು, ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗ್ಬೋದು, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳನ್ನು ಹೊಂದಿರತಕ್ಕಂಥ ಸಂದರ್ಭದೊಳಗೆ ಅವ್ರು ಏನು ಮಾಡ್ತಾ ಹೋಗ್ತಾರೆ ಅಂದರೆ 1947 ಆಗಸ್ಟ್ 15 ನಮ್ಮ ಭಾರತ ಸ್ವತಂತ್ರ ಆದರೂ ಕೂಡ ಅವರು ಕೊನೆಗೊಂಡಿದ್ದಂದ್ರೆ ಬ್ರಿಟಿಷರ ಆಳ್ವಿಕೆ ಕೊನೆಗೊಂಡಿದ್ದು ಯಾವಾಗ ಅಂದರೆ ಜೂನ್ 30, 1948 ಅಂತಕ್ಕಂಥದ್ದು. 30 ಜೂನ್ 1948 ಅಂತಕ್ಕಂಥದ್ದನ್ನು ಹೇಳ್ತಾರೆ. ಓಕೆ, 1948 ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಂತರ ಅಧಿಕಾರವನ್ನು ಭಾರತೀಯರಿಗೆ ಹಸ್ತಾಂತರಿಸಲಾಯಿತು ಅಂತಕ್ಕಂಥದ್ದು 1947 ಫೆಬ್ರವರಿ 20ರಂದು ಬ್ರಿಟನ್ ಪ್ರಧಾನಿ ಕ್ಲೈಮೆಟ್ ಆಂಟ್ಲೆ ಘೋಷಿಸ್ತಾನೆ. ಇವನ ಕ್ಲೈಮೆಟ್ ಆಂಟ್ಲೆ ಏನಂದ್ರೆ ಭಾರತವು ಸ್ವತಂತ್ರಗೊಳ್ತು ಅಂತಕ್ಕಂಥದ್ದನ್ನ ಬ್ರಿಟನ್ನಿನ ಪ್ರಧಾನಿಯಾಗಿರ್ತಕ್ಕಂಥ ಕ್ಯಾಮ್ಲೆಟ್ ಆಂಟ್ಲೆ ಅಂತಕ್ಕಂಥವನು ಘೋಷಣೆಯನ್ನ ಮಾಡ್ತಾನೆ 1947 ಫೆಬ್ರವರಿ 20 ಅಂತಕ್ಕಂಥದ್ದು. ಇವನು ಘೋಷಣೆ ಮಾಡಿರ್ತಕ್ಕಂಥದ್ದು, ಆಂಟ್ಲೆ ಘೋಷಣೆ ಮಾಡಿರ್ತಕ್ಕಂಥದ್ದು ಯಾವಾಗ ಅಂತ ನಾವೇನಾದ್ರು ಪ್ರಶ್ನೆ ಬಂದಾಗ 1947 ಜನವರಿ 20ರಂದು ಅವನು ಘೋಷಣೆಯನ್ನ ಮಾಡ್ತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೇಕಾಗ್ತದೆ. ಸೊ ಹಾಗಾದ್ರೆ ಈ ಭಾರತ ಸರ್ಕಾರ ಈ ಭಾರತ ಸ್ವತಂತ್ರ ಕಾಯ್ದೆಯನ್ನ ಲಕ್ಷಣಗಳನ್ನ ನಾವು ನೋಡ್ತಾ ಹೋದಾಗ, ಭಾರತವನ್ನು ವಿಭಜಿಸಿ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ಡೊಮಿನಿಯನ್ ದೇಶಗಳನ್ನಾಗಿ ರಚಿಸಲಿಕ್ಕೆ ಅವಕಾಶವನ್ನ ನೀಡಲಾಯಿತು ಅಂತಕ್ಕಂಥದ್ದು. ಭಾರತವನ್ನ ವಿಸರ್ಜಿಸಬೇಕು ಅಂತಕ್ಕಂಥ ಅಥವಾ ವಿಭಜಿಸಬೇಕು ಅಂತಕ್ಕಂಥ ಮನೋಭಾವನೆಯನ್ನ ಹೊಂದಿರತಕ್ಕಂಥ ಈ ಅಧಿಕಾರಿಗಳು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ಡೊಮಿನಿಯನ್ ರಾಷ್ಟ್ರಗಳನ್ನ ಅಥವಾ ರಚಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಯಿತು. ಈ 2 ರಾಜ್ಯಗಳಿಗೆ ಬ್ರಿಟಿಷ್ ಕಾಮನ್ವೆಲ್ತ್ನಿಂದ ಹೊರನಡೆಯುವ ಹಕ್ಕು ನೀಡಲಾಯಿತು ಅಂತಕ್ಕಂಥದ್ದು. ಹಾಗೇನೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತವನ್ನ ಕೊನೆಗಾಣಿಸಲಾಯಿತು ಅಂತಕ್ಕಂಥದ್ದು. ಮತ್ತು 1947 ಆಗಸ್ಟ್ 15 ಏನಿದೆಯಲ್ಲ, ಭಾರತ ಒಂದು ಸ್ವತಂತ್ರ ಸಾರ್ವಭೌಮ ರಾಷ್ಟ್ರ ಅಂತಕ್ಕಂಥದ್ದನ್ನ ಘೋಷಿಸಲಾಯಿತು ಅಂತಕ್ಕಂಥದ್ದು. ಇದಾದ ನಂತರ 1947 ಆಗಸ್ಟ್ 15ರಿಂದ ಭಾರತ ದೇಶೀಯ ಸಂಸ್ಥೆಗಳ ಮೇಲೆ ಬ್ರಿಟಿಷ್
ಸಾರ್ವಭೌಮತ್ವಕ್ಕೆ ಮಂಗಳ ಹಾಡಲಾಯಿತು ಅಂತಕ್ಕಂಥದ್ದು. ಅಲ್ಲಿಯವರೆಗೂ ಏನಾಯಿತು ಅಂದರೆ ಅಲ್ಲಿಯವರೆಗೂ ಕೂಡ ಬ್ರಿಟಿಷ್ ಸಾರ್ವಭೌಮತ್ವದ ಅಡಿಗೆ ಇತ್ತು ಅಂತಕ್ಕಂಥದ್ದು ಅದರ ಒಂದು ಅಂಶವನ್ನು ನಾವು ಇಲ್ಲಿ ಕಾಣಬೇಕಾಗ್ತದೆ ಅಂತಕ್ಕಂಥದ್ದು. ಇದಾದ ನಂತರ ಭಾರತದ ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ ಜನರಲ್ಗಳನ್ನು ರಾಜ್ಯಗಳ ಸಂವಿಧಾತ್ಮಕ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು. ಎಲ್ಲ ವಿಷಯಗಳಲ್ಲಿಯೂ ಸಂಬಂಧಪಟ್ಟ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಗವರ್ನರ್ ಜನರಲ್ ಪ್ರಾಂತೀಯ ಗವರ್ನರ್ಗಳು ಕಾರ್ಯನಿರ್ವಹಿಸುವಂತೆ ಮಾಡಲಾಯಿತು ಅಂತಕ್ಕಂಥದ್ದು. ಇದು ನಾವು ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಹಿಡಿದು ಭಾರತ ಸ್ವತಂತ್ರ ಕಾಯ್ದೆಯವರೆಗೂ ನಾವು ಐತಿಹಾಸಿಕ ಬೆಳವಣಿಗೆಯನ್ನು ನಾವು ನೋಡಿದ್ವಿ ಗೆಳೆಯರೆ. ಸೊ ಈಗ ನಾವು ಮುಂದಿನ ವಿಷಯ, ನಮ್ಮ ಟಾಪಿಕ್ಗೆ ಬಂದಿರತಕ್ಕಂಥ ವಿಷಯ ಯಾವುದಂದರೆ ಸಂವಿಧಾನದ ರಚನೆ ಅಂತಕ್ಕಂಥದ್ದು. ಸಂವಿಧಾನದ ರಚನೆ ಎಲ್ಲ ಕಾಯ್ದೆಯನ್ನ ದಾಟಿಕೊಂಡು ಆಗುಹೋಗುಗಳನ್ನು ತಿಳ್ಕೊಂಡು ಕೊನೆಗೆ ನಾವು ಭಾರತದ ಸಂವಿಧಾನವನ್ನ ರಚನೆ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಭಾರತದ ಸಂವಿಧಾನದ ರಚನಾ ಸಭೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಬೇಡಿಕೆಯನ್ನು ಇಡಲಾಗ್ತದೆ. ಅದು ಯಾವಾಗ ಅಂದರೆ 1940ರಲ್ಲಿ ಆಗಸ್ಟ್ ತಿಂಗಳ ಕೊಡುಗೆ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಬ್ರಿಟಿಷ್ ಸರ್ಕಾರ ಒಪ್ಕೊಳ್ತದೆ. ಅದನ್ನು ಆಗಸ್ಟ್ ತಿಂಗಳ ಕೊಡುಗೆಯಲ್ಲಿ ಇದನ್ನು ನಾವು ನೋಡ್ತಾ ಹೋಗ್ತೇವೆ. ಈ ವಿಷಯವನ್ನು ನಿಮಗೆ ಪ್ರಶ್ನೆಯನ್ನು ಭಾಳ ಕೇಳಿದ್ದಾರೆ. ಏನು, ಪ್ರಥಮ ಬಾರಿಗೆ ಭಾರತ ಸಂವಿಧಾನ ರಚನಾ ಸಮಿತಿಯ ಅಗತ್ಯತೆಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ಎಂ.ಎನ್. ರಾಯರವರು ಅಂತಕ್ಕಂಥದ್ದು. ಎಂ.ಎನ್. ರಾಯರವರು ನಮಗೆ ಒಂದು ಸಂವಿಧಾನದ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಅವರು ನಮಗೆ ಸಂವಿಧಾನದ ಎಂ.ಎನ್. ರಾಯ್ ಅಂತಕ್ಕಂಥವ್ರು, ಈ ಎಂ.ಎನ್. ರಾಯ್ ಅಂತಕ್ಕಂಥವ್ರು 1934ರಲ್ಲಿ ಇದನ್ನ ಪ್ರಸ್ತಾಪವನ್ನ ಮಾಡ್ತಾರೆ. ಭಾರತೀಯರಿಗೆ ಸ್ವತಂತ್ರವಾಗಿರ್ತಕ್ಕಂಥ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನ ಬೇಕು ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡ್ತಾರೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ 1935ರಲ್ಲಿ ಪ್ರಥಮವಾಗಿ ಸಂವಿಧಾನ ರಚನಾ ಸಮಿತಿಯ ರಚನೆಗೆ ಅಧಿಕೃತ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥ ಗಳಿಗೆ ಅಂದರೆ ತಪ್ಪಾಗಲಾರದು. ಸೊ ಹಾಗಾದ್ರೆ ನಾವು ಮುಂದಿನ ವಿಷಯವನ್ನ ನೋಡ್ತಾ ಹೋದಾಗ ಸಂವಿಧಾನ ರಚನಾ ಸಭೆಯ ರಚನೆಯನ್ನ ನಾವು ನೋಡ್ತಾ ಹೋಗ್ಬೇಕಾಗ್ತದೆ. ಕ್ಯಾಬಿನೆಟ್ ನಿಯೋಗ ಶಿಫಾರಸ್ಸಿನ ಅನುಗುಣವಾಗಿ ಸಂವಿಧಾನ ರಚನಾ ಸಮಿತಿಯ ಸ್ಥಾಪನೆಗೆ 1948 ಜುಲೈ ತಿಂಗಳಲ್ಲಿ ನಮಗೆ ಚುನಾವಣೆಗಳನ್ನು ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು. ಸಂವಿಧಾನ ರಚನಾ ಸಭೆಯ ಕೆಲವು ಸದಸ್ಯರು ಪ್ರಾಂತೀಯ ಶಾಸನ ಸದಸ್ಯರಿಂದ ಚುನಾಯಿತರಾದರು. ಇನ್ನು ಕೆಲವು ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ಚುನಾಯಿತರಾದರು ಅಂತಕ್ಕಂಥದ್ದು. ಒಟ್ಟು ಸಂವಿಧಾನ ರಚನಾ ಸಭೆಗೆ 389 ಸದಸ್ಯರನ್ನ ಒಳಗೊಂಡಿದ್ರು ಅಂತಕ್ಕಂಥದ್ದು. ಅದನ್ನು ನಾವು ಹೇಳಬೇಕು. ಪ್ರಥಮ ಬಾರಿಗೆ ಒಟ್ಟು ಸಂವಿಧಾನ ರಚನಾ ಸಭೆಗೆ ಸದಸ್ಯತ್ವವನ್ನ ಅಥವಾ ಸದಸ್ಯರನ್ನ ಹೊಂದಿರತಕ್ಕಂಥದ್ದು ಎಷ್ಟು ಅಂದ್ರೆ 338 ಅಂತಕ್ಕಂಥದ್ದು. ರಚನಾ ಸಭೆಯ ಸದಸ್ಯರು ಎಷ್ಟು? 389. ಸೊ ಹಾಗಾಗಿ ಇಲ್ಲಿ ಬ್ರಿಟಿಷ್ ಭಾರತದಿಂದ ಚುನಾಯಿತರು ಅಂದ್ರೆ ಬ್ರಿಟಿಷ್ ಭಾರತದಿಂದ ಚುನಾಯಿತರು ಎಷ್ಟು ಜನ ಇದ್ರು ಅಂದ್ರೆ ಬ್ರಿಟಿಷ್ ಭಾರತದಿಂದ ಚುನಾಯಿತರು 296. ಹಾಗೇನೆ ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡಿರ್ತಕ್ಕಂಥವರು 93. ಹಾಗೇನೆ ಇವರೆಲ್ಲ ಒಟ್ಟುಗೂಡಿ 389 ಸದಸ್ಯರನ್ನೊಳಗೊಂಡಿತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬೇಕಾಗ್ತದೆ ಗೆಳೆಯರೆ. ಹಾಗಾದ್ರೆ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿಯ ಅವಶ್ಯಕತೆ ಇದೆ ಎಂದು ಮೊದಲು ಪ್ರತಿಪಾದಿಸಿದವರು ನಾನು ಹೇಳಿದ್ನಲ್ಲ ಎಂ.ಎನ್. ರಾಯ್ ಅವರು ಅಂತಕ್ಕಂಥವ್ರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯನಿರ್ವಾಹಕ ಸಮಿತಿ ಮತ್ತು ಸಂವಿಧಾನ ರಚನಾ ಸಭೆಯ
ಸ್ಥಾಪನೆಗೆ ಕರೆ ನೀಡಿದ ವರ್ಷ ಅಂದರೆ 1939. ಸ್ಥಾಪನೆಗೆ 1939ರಲ್ಲಿ ಸಂವಿಧಾನ ಸ್ಥಾಪನೆಗೆ ಕರೆಯನ್ನು ನೀಡಲಾಯಿತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಾಗೆಯೇ ಸಂವಿಧಾನ ರಚನಾ ಸಭೆ ಸ್ಥಾಪನೆಗೆ ಶಿಫಾರಸನ್ನು ಮಾಡಿದ ಆಯೋಗ ಯಾವುದು ಅಂದರೆ ಅದನ್ನ ಕ್ಯಾಬಿನೆಟ್ ನಿಯೋಗ ಅಂತ ಹೇಳಿ ಕರೀತಾ ಹೋಗ್ತಾರೆ. ಆ ನಿಯೋಗವೇ ಭಾರತದಲ್ಲಿ ಸಂವಿಧಾನ ರಚನಾ ಸಭೆಗೆ ಸ್ಥಾಪಿಸಲಿಕ್ಕೆ ಶಿಫಾರಸನ್ನ ಮಾಡಿತು ಅಂತಕ್ಕಂಥ ಮಾತನ್ನ ಇಲ್ಲಿ ನೋಡ್ತಾರೆ. ಸಂವಿಧಾನ ರಚನಾ ಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡುವ ವಿಧಾನ ಪರೋಕ್ಷ ಚುನಾವಣೆ ಅಂತಕ್ಕಂಥ. ಸಂವಿಧಾನ ರಚನಾ ಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡ್ತಕ್ಕಂಥ ವಿಧಾನ ಏನಿದೆಯಲ್ಲ ಅದು ಪರೋಕ್ಷ ವಿಧಾನ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಈ ಅಂಶಗಳನ್ನ ನಾವು ನೋಡ್ತಾ ಹೋಗ್ತೇವೆ ಗೆಳೆಯರೆ. ಹಾಗೇನೆ ಸಂವಿಧಾನ ರಚನಾ ಸಮಿತಿಯಲ್ಲಿದ್ದ ವಿವಿಧ ವರ್ಗದ ಪ್ರತಿನಿಧಿಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಆಂಗ್ಲೋ ಇಂಡಿಯನ್ ಅಂತಕ್ಕಂಥದ್ದು, ಇಲ್ಲಿ ಫ್ರಾಂಕ್ ಆಂಥೋನಿ ಅಂತಕ್ಕಂಥನು ಕಮ್ಯುನಿಸ್ಟ್ ಬೇರೆ ಬೇರೆ ಜನಾಂಗದವರು ಇದ್ರು ಅಂತಕ್ಕಂಥ ವರ್ಗದವರು ಇದ್ರು ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಹೋಗ್ತೇನೆ. ಕಮ್ಯುನಿಸ್ಟ್ಗೆ ಸಂಬಂಧಪಟ್ಟ ಅಂದ್ರೆ ಸೋಮನಾಥ ಲಹರಿ ಅಂತಕ್ಕಂಥವ್ರು, ಪರಿಶಿಷ್ಟ ಜಾತಿಗೆ ಡಾಕ್ಟರ್ BR ಅಂಬೇಡ್ಕರ್ ಭಾರತದ ರತ್ನ, ಅವರು ನಮ್ಮ ಸಂವಿಧಾನವನ್ನು ನಮಗೆ ಕೊಟ್ಟಿರ್ತಕ್ಕಂಥವ್ರು, ಅವರು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಹಾಗೆ. ಹಾಗೇನೆ ಗೋರ್ಖ ಸಮುದಾಯಕ್ಕೆ ಇಲ್ಲಿ ಹರಿಬಹದ್ದೂರ್ ಬುರಾ ಅಂತಕ್ಕಂಥವ್ರು, ಹರಿಬಹದ್ದೂರ್ ಬುರಾ ಅಂತಕ್ಕಂಥವ್ರು. ಕ್ರೈಸ್ತ ವರ್ಗಕ್ಕೆ KC ಮುಖರ್ಜಿ, ರಾಜಕುಮಾರಿ ಅಮೃತ್ ಕೌರ್ ಮತ್ತು ಜಾನ್ ಮಥಾನ್ ಅಂತಕ್ಕಂಥವ್ರು, ಇವರು ಜಾನ್ ಮಥಾಯ್ ಅಂತಕ್ಕಂಥವ್ರು, ಇವರು ಇಲ್ಲಿ ಅಂದ್ರೆ ಕ್ರೈಸ್ತ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ. ಪಾರ್ಸಿ ವರ್ಗಕ್ಕೆ HC ಮೋದಿ, ಹಾಗೇನೆ ಮಿನೋಸಾನಿ RH ಸಿದ್ವಾ ಅಂತಕ್ಕಂಥವ್ರು. ಮುಸ್ಲಿಂ ವರ್ಗಕ್ಕೆ ಇಸ್ಮಿಲ್ಲಾ ಖಾನ್ ಹಾಗೆ ಬೇಗಂ ರಸೂಲ್ ಅಂತಕ್ಕಂಥ ಬೇಗಂ ರಸೂಲ್. ಅದರ ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಬಲದೇವ್ ಸಿಂಗ್, ಹುಕುಮ್ ಸಿಂಗ್ ಮತ್ತು ಉಜ್ವಲ್ ಸಿಂಗ್ ಅಂತಕ್ಕಂಥವ್ರು ಏನಾಗಿದ್ರು ಅಂದ್ರೆ ಭಾರತದ ಸಂವಿಧಾನ ರಚನಾ ಸಮಿತಿಯಲ್ಲಿ ವಿವಿಧ ವರ್ಗದ ಪ್ರತಿನಿಧಿಗಳಾಗಿದ್ರು ಅಂತಕ್ಕಂಥದ್ದು. ಹಾಗೇನೆ ಸಂವಿಧಾನ ರಚನಾ ಸಭೆಯಲ್ಲಿ ಇಲ್ಲಿ ಪಕ್ಷವಾರು ಪ್ರತಿನಿಧಿಗಳು ಅಂದಾಗ ಕಾಂಗ್ರೆಸ್ ಏನ್ ಮಾಡ್ತಾ ಹೋಯ್ತಂದ್ರೆ ಕಾಂಗ್ರೆಸ್ 211 ಇಲ್ಲಿ ಕಾಂಗ್ರೆಸ್ ಆದ್ರೆ ಮುಸ್ಲಿಂ ಲೀಗಿಂದ 73 ಅಂತಕ್ಕಂಥದ್ದು. ಇದು ಕಾಂಗ್ರೆಸ್ ಆಗ್ತದೆ, ಇದು ಮುಸ್ಲಿಂ ಲೀಗಿಂದ ಆಗ್ತದೆ, ಮುಸ್ಲಿಂ ಲೀಗಿಂದ ಅಂತಕ್ಕಂಥದ್ದು. ಇದನ್ನ ಮಾಡ್ಕೊಳ್ಳಿ, ಎಷ್ಟು ಜನ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಸೊ ಹಾಗೇನೆ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾದ ಮಹಿಳೆಯರ ಸಂಖ್ಯೆ ಎಷ್ಟು? ಇಲ್ಲಿ 15 ಜನ ಮಹಿಳೆಯರು ಸಂವಿಧಾನ ರಚನಾ ಸಮಿತಿಗೆ ಅವ್ರು ಏನಾಗಿದ್ರು ಅಂದ್ರೆ ಆಯ್ಕೆಯಾಗಿದ್ರು ಅಂತಕ್ಕಂಥ. ಈ ಸಂವಿಧಾನ ರಚನಾ ಸಮಿತಿಗೆ ಇಲ್ಲಿ ಆಯ್ಕೆಯಾದ ಮಹಿಳೆಯರು ಅಂದ್ರೆ ವಿಜಯಲಕ್ಷ್ಮಿ ಪಂಡಿತ್, ಶ್ರೀಮತಿ ಹಂಸಾ ಮೆನನ್, ಹಾಗೇನೆ ಸುಚೇತನ ಕೃಪಾಲಿನಿ, ರಾಜಕುಮಾರಿ ಅಮೃತ್ ಕೌರ್, ಹಾಗೇನೆ ಸರೋಜಿನಿ ನಾಯ್ಡು. ಇವರನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೇವೆ. ಆದರೆ 15 ಜನ ಮಹಿಳೆಯರು ಇಲ್ಲಿ ಇದ್ರು ಅಂತಕ್ಕಂಥದ್ದು ರಚನಾ ಸಭೆಯಲ್ಲಿ, ಸಂವಿಧಾನ ರಚನಾ ಸಭೆಯಲ್ಲಿ ಅಂತಕ್ಕಂಥದ್ದು. ಹಾಗೆ ಕರ್ನಾಟಕದಿಂದ ಪ್ರತಿನಿಧಿಸಿದವರು ಯಾರು, ಕನ್ನಡಿಗರು ಯಾರು ಅಂತ ನಾವು ನೋಡ್ತಾ ಹೋದಾಗ ಸಾಮಾನ್ಯವಾಗಿ ನಾವಿಲ್ಲಿ ಸಂವಿಧಾನ ರಚನಾ ಸಭೆಗೆ ಮೈಸೂರು ಪ್ರಾಂತ್ಯದಿಂದ ಪ್ರಮುಖರು ಅಂದ್ರೆ ಕೆ ಚಂಗಲ್ ರಾಯ್ ರೆಡ್ಡಿ ಅವರು, ಟಿ ಸಿದ್ದಲಿಂಗಯ್ಯ, HR ಗುರುದೇವರೆಡ್ಡಿ, SV ಕೃಷ್ಣಮೂರ್ತಿ ರಾವ್, ಕೆಂಗಲ್ ಹನುಮಂತಯ್ಯ ನಮ್ಮ ವಿಧಾನಸಭಾವನ್ನು ಕಟ್ಟಿಸಿರ್ತಕ್ಕಂಥವ್ರು, H ಸಿದ್ವೀರಪ್ಪ, ಟಿ ಚೆನ್ನಯ್ಯ ಅಂತಕ್ಕಂಥವ್ರು ಎಲ್ಲಿಂದ ಮೈಸೂರು ಪ್ರಾಂತದಿಂದ ಪ್ರತಿನಿಧಿಗಳಾಗಿ ಹೋಗಿರ್ತಕ್ಕಂಥವ್ರು. ಸಂವಿಧಾನ ರಚನಾ ಸಭೆಯಲ್ಲಿ ಕೂರ್ಗ್ ಪ್ರಾಂತವನ್ನ ಪ್ರತಿನಿಧಿಸಿದವರು ಅಂದ್ರೆ ಇಲ್ಲಿ KM ಪುನ್ನಚ್ಚ ಅಂತಕ್ಕಂಥವ್ರು. ಕೂರ್ಗ್ ಪ್ರಾಂತವಾಗಿದ್ದು ಸಪರೇಟ್ ಆಗಿ ಪ್ರಾಂತವಾಗ್ತೈತಿ, ಈ ಕರ್ನಾಟಕದಲ್ಲಿ ಹೋಗಿದೆ. ಸೊ ಅದನ್ನ ನಾವು ಏನು ಮಡಿಕೇರಿ ಭಾಗವನ್ನ ನಾವು ಕರಿತೇವಲ್ಲ, ಆ ಕೂರ್ಗ್ ಪ್ರಾಂತವನ್ನ ಪ್ರತಿನಿಧಿಸತಕ್ಕಂಥವ್ರು KM ಪುನ್ನಚ್ಚ ಅಂತಕ್ಕಂಥವ್ರು. ಸಂವಿಧಾನ ರಚನಾ ಸಭೆಯಲ್ಲಿ ಬಾಂಬೆ ಪ್ರಾಂತವನ್ನ ಪ್ರತಿನಿಧಿಸಿದವರು ಯಾರಂದ್ರೆ S ನಿಜಲಿಂಗಪ್ಪ ಮತ್ತು R ದಿವಾಕರ್ ಅವರು. ನಿಜಲಿಂಗಪ್ಪ ಮತ್ತು R ದಿವಾಕರ್ ಅವರು ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಈ ಪ್ರತಿನಿಧಿಸಿರ್ತಕ್ಕಂಥ ಪ್ರತಿನಿಧಿಗಳು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕರಿತಾ ಹೋಗ್ತೇವೆ. ಕರ್ನಾಟಕದ ಈ ಪ್ರಶ್ನೆ ಕೇಳಿದಕ್ಕೆ ಚೆಂಗಲ್ ರಾಯ್ ರೆಡ್ಡಿ ಆಗ್ಬೋದು, ಸಿದ್ದಲಿಂಗಯ್ಯ ಆಗ್ಬೋದು, HR ಗುರುದೇವ್ ರೆಡ್ಡಿ ಆಗ್ಬೋದು, ಕೃಷ್ಣಮೂರ್ತಿಯವರಾಗ್ಬೋದು,
ಹಾಗೇನೆ ಕೆ ಹನುಮಂತಯ್ಯ ಆಗ್ಬೋದು, ಎಚ್ ಸಿದ್ಧವೀರಪ್ಪ, ಟಿ ಚೆನ್ನಯ್ಯ ಇವರೆಲ್ಲ ಮೈಸೂರು ಪ್ರಾಂತದವರು. ಕೂರ್ಗ್ ಅಂದ್ರೆ ಒಬ್ಬರೇ KM ಪುನ್ನಚ್ಚ ಅವರು. ಹಾಗೇನೆ ಇಲ್ಲಿ ಹೈದರಾಬಾದ್ ಅಂತ ನಾವು ಬಾಂಬೆಯನ್ನು ನಾವು ನೋಡ್ತಾ ಹೋದ್ರೆ, ಬಾಂಬೆ ಅಂತ ನೋಡ್ತಾ ಹೋದ್ರೆ, ಪ್ರಾಂತ್ಯವನ್ನು ನೋಡ್ತಾ ಹೋದ್ರೆ ನಿಜಲಿಂಗಪ್ಪ ಮತ್ತು ಆರ್ ದಿವಾಕರ್ ಅವರು ಅಂತಕ್ಕಂಥದ್ದನ್ನು ನೀವು ಹೇಳಬೇಕಾಗ್ತದೆ ಈ ಕಡೆ. ಸೊ ಇದಾದ ನಂತರ ಸಂವಿಧಾನ ರಚನೆಯಾಗಲಿಕ್ಕೆ ಮೊದಲು ಅಧಿವೇಶನ ನಡೆದಿದ್ದು ಡಿಸೆಂಬರ್ 9, 1949. ಸಂವಿಧಾನ ರಚನೆಯ ಆಗಲಿಕ್ಕೆ ಮೊದಲ ಅಧಿವೇಶನ ಯಾವುದಂದ್ರೆ 9/12/1946. ಇದು ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಅಂತೇಳಿ ಕರೀತಾರೆ. ಸಂವಿಧಾನ ರಚನೆಯ ಮೊದಲ ಅಧಿವೇಶನ ಅಂತಕ್ಕಂಥದ್ದನ್ನು ಇಲ್ಲಿ ಕರೀತಾ ಹೋಗ್ತಾರೆ. ಇದು ಎಷ್ಟರಲ್ಲಿ ಅಂದ್ರೆ ಡಿಸೆಂಬರ್ 9, 1946 ಅಂತಕ್ಕಂಥದ್ದು. ಸೊ ಹಾಗಾದ್ರೆ ಸಂವಿಧಾನ ರಚನಾ ಸಮಿತಿಯ ಹಂಗಾಮಿ ಅಧ್ಯಕ್ಷರು ಯಾರು ಅಂದ್ರೆ ಸಚ್ಚಿದಾನಂದ ಸಿನ್ಹಾ. ಯಾರು ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ನಾವು ಏನ್ ನೋಡ್ತಾ ಹೋಗ್ತೇವೆ ಅಂದ್ರೆ ಇಲ್ಲಿ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥವ್ರು. ಯಾರು? ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥವ್ರು. ಸಚ್ಚಿದಾನಂದ ಸಿನ್ಹಾ ಅವರು ಭಾರತ ರಚನಾ ಸಮಿತಿಯ ಹಂಗಾಮಿಯ ಅಧ್ಯಕ್ಷರಾಗಿದ್ರು ಅಂತಕ್ಕಂಥದ್ದು ಡಿಸೆಂಬರ್ 11, 1946ರಲ್ಲಿ. ಡಿಸೆಂಬರ್ 11, 12, 1946ರಲ್ಲಿ ಏನಾಗ್ತಾ ಹೋಗ್ತದೆ ಅಂದ್ರೆ ಸಂವಿಧಾನ ರಚನಾ ಸಭೆಯ ಶಾಶ್ವತ ಸದಸ್ಯರನ್ನಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಇಲ್ಲಿ ಆಯ್ಕೆ ಮಾಡ್ತಾ ಹೋಗ್ತಾರೆ. ಹಂಗಾಮಿ ಇದ್ದಿರ್ತಕ್ಕಂಥವ್ರನ್ನ ತೆಗೆದು ಶಾಶ್ವತವಾಗಿರ್ತಕ್ಕಂಥ ಒಬ್ಬ ಸಮಿತಿಯ ಅಧ್ಯಕ್ಷರನ್ನ ನೋಡ್ತಾ ಹೋಗ್ತಾರೆ. ಅವರೇ ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥವ್ರು. ಬಾಬು ರಾಜೇಂದ್ರ ಪ್ರಸಾದ್ ಅವರು. ಸೊ ಹಾಗೇನೆ ಇಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಹೋದಾಗ ಸಂವಿಧಾನ ರಚನಾ ಸಮಿತಿಯ ಸಲಹೆಗಾರರನ್ನಾಗಿ BN ರಾಯ್ ರವರು. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಅವರು ಬೇರೆ ಹಿಂದಿರ್ತಕ್ಕಂಥವ್ರು. ಹಿಂದೆ ನೀವು ಏನು ಪ್ರಸ್ತಾಪ ಮಾಡಿರ್ತಕ್ಕ ಸಂವಿಧಾನ ರಚನೆಗೆ ಪ್ರಸ್ತಾಪ ಮಾಡಿರ್ತಕ್ಕಂಥವ್ರು BN ರಾಯ್ ಅವರು ಮೊದಲು ಪ್ರತಿಪಾದಿಸಿದವರು ಅಂತ ಏನು ಹೇಳಿದ್ರ, ಅದನ್ನು ಹೇಳಿದ್ವಲ್ಲ BN ರಾಯ್ ಅವರು. ಇಲ್ಲಿ ಏನಾಗ್ತಾ ಹೋಗ್ತದೆ ಅಂದ್ರೆ ಅದೇನಾಗ್ತದೆ, ಮೊದಲ ಬಾರಿಗೆ ಪ್ರಸ್ತಾಪವನ್ನ ಮಾಡಿರ್ತಕ್ಕಂಥವ್ರು ನಾವು ಅಲ್ಲಿ ನೋಡ್ತೇವೆ. ಇಲ್ಲಿ ಭಾರತದ ಅವಶ್ಯಕತೆ ಇದೆ ಅಂತ ಹೇಳಿ ಪ್ರಸ್ತಾಪ ಮಾಡಿರ್ತಕ್ಕಂಥವ್ರು ಅಥವಾ ಅವರು ಪ್ರತಿಪಾದಿಸಿದವರು ಯಾರಂದ್ರೆ BN ರಾಯ್ ಅವರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸೊ ತದನಂತರ ನಾವಿಲ್ಲಿ ಏನ್ ನೋಡ್ತಾ ಹೋಗ್ತೇವೆ ಅಂದ್ರೆ ಸಂವಿಧಾನ ರಚನಾ ಸಭೆಯ ಸಲಹೆಗಾರರನ್ನಾಗಿ, ಇದು ಸಲಹೆಗಾರರು ಅಂತಕ್ಕಂಥದ್ದು. ಸಲಹೆಗಾರರು ಯಾರು ಅಂತಂದ್ರೆ ಸಲಹೆಗಾರರು BN ರಾಯ್ ರವರು. BN ರಾಯ್ ಈ ಸಲಹೆಗಾರರಾಗಿರ್ತಾರೆ. ಹಾಗೇನೆ ಇದಾದ ನಂತರ ಡಿಸೆಂಬರ್ 13, 1946ರಲ್ಲಿ ಏನಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇದನ್ನ ಮಂಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಈ ನಿರ್ಣಯಕವನ್ನ ಜನವರಿ 22, 1947 ಅಳವಡಿಸಲಾಯಿತು. ಸಂವಿಧಾನ ರಚನೆ ಸಭೆಗೆ ಸಂಬಂಧಿಸಿರ್ತಕ್ಕಂಥ ವಿಷಯವನ್ನ ಪರಿಶೀಲಿಸಲಿಕ್ಕೆ 22 ಸಮಿತಿಗಳನ್ನು ರಚಿಸಲಾಯಿತು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಮಿತಿ ಅಂದ್ರೆ ಅದು ಕರಡು ಸಮಿತಿ ಅಂತಕ್ಕಂಥದ್ದು. ಈ ಕರಡು ಸಮಿತಿಯೇ ಬಹಳ ವಿಶೇಷವಾಗಿರ್ತಕ್ಕಂಥ ಸಮಿತಿ. ಆಗಸ್ಟ್ 29, 1947
ಆಗಸ್ಟ್ 29 ಆಗಸ್ಟ್ 1947ರಲ್ಲಿ ಕರಡು ಸಮಿತಿ ಅಥವಾ ಕರಡ ಸಮಿತಿ ಅಂತಕ್ಕಂಥದ್ದು, ಈ ಕರಡು ಸಮಿತಿಯನ್ನ ನೇಮಿಸಲಾಗ್ತದೆ. ಈ ಕರಡು ಸಮಿತಿಯ ರೂವಾರಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ನಾವು ಹೇಳ್ತೇವೆ. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ ಅಂತೇಳಿ ನಾವು ಕರೀತಾ ಹೋಗ್ತೇವೆ. ಸೊ ಇದಾದ ನಂತರ ನಮಗೆ ಈ ಕರಡು ಸಮಿತಿಯ ಸದಸ್ಯರನ್ನ ನಾವು ನೋಡ್ತಾ ಹೋಗ್ತೇವೆ. 7 ಜನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಕರಡು ಸಮಿತಿಯನ್ನ ರಚನೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷರಿರ್ತಾರೆ, N ಗೋಪಾಲಸ್ವಾಮಿ ಅವರು ಅಧ್ಯಕ್ಷರಿರ್ತಾರೆ, ಅಲ್ಲಾಡಿ ಕೃಷ್ಣಸ್ವಾಮಿ ಆಯಂಗರ್ ಅವರು ಕೂಡ ಅಧ್ಯಕ್ಷರಿರ್ತಾರೆ, KM ಮುನ್ಸಿ ಅವರು ಅಧ್ಯಕ್ಷರಿರ್ತಾರೆ, BL ಮಿತ್ತರ್ ಇವರ ನಿಧನದ ಬಳಿಕ N ಮಾಧವರಾಯ ನೇಮಕ ಆಗ್ತಾರೆ, ಅವರು ಕೂಡ ಅಧ್ಯಕ್ಷರು. ಹಾಗೆಯೇ DP ಖೇಥನ್ ಅವರ ನಿಧನದ ಬಳಿಕ TT ಕೃಷ್ಣರಾವ್ ಅವರು ಏನಾಗ್ತಾರೆ ಅಂದ್ರೆ ಅಧ್ಯಕ್ಷರನ್ನ ಒಳಗೊಂಡಿರ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಹೋಗ್ತೇವೆ. ಅದಕ್ಕೆ ಕರಡು ಸಮಿತಿಯಲ್ಲಿ 7 ಜನ ಅಧ್ಯಕ್ಷರನ್ನೊಳಗೊಂಡಿರ್ತಕ್ಕಂಥ ಒಂದು ಕರಡು ಸಮಿತಿ ರಚನೆ ಆಗ್ತದೆ ಅಂತಕ್ಕಂಥದ್ದು. ಇದಾದ ನಂತರ ಸಂವಿಧಾನ ಸಲಹೆಗಾರ ಮತ್ತು ಕರಡು ಸಂವಿಧಾನವನ್ನ ಸಿದ್ಧಪಡಿಸುವ ಜವಾಬ್ದಾರಿಯನ್ನ BN ರಾವ್ ಅವರಿಗೆ ಕೊಡ್ತಾರೆ. ಸಂವಿಧಾನ ಸಲಹೆಗಾರರಾಗಿರ್ತಕ್ಕಂಥ ಮತ್ತು ಕರಡು ಸಂವಿಧಾನವನ್ನ ಸಿದ್ಧಪಡಿಸ್ತಕ್ಕಂಥ ಅಥವಾ ಸಿದ್ಧಪಡಿಸಲಿಕ್ಕೆ ಜವಾಬ್ದಾರಿಯನ್ನ ಹೊಂದಿರತಕ್ಕಂಥವ್ರು BN ರಾವ್ ಅಂತಕ್ಕಂಥವ್ರು. ಇಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಹೋದಾಗ BN ರಾವ್ ರಾಯ್ ಅಂತ ಸಾರಿ BN ರಾವ್ ಅಂತಕ್ಕಂಥವ್ರು. ಇಲ್ಲಿ ನಾವು ನೋಡ್ತಾ ಹೋದಾಗ ಗೆಳೆಯರ ಗೊತ್ತಾಗ್ತದೆ, ಸಂಪೂರ್ಣ ಪರಿಶೀಲನೆಯ ನಂತರ ಕರಡು ಸಮಿತಿ ಸಿದ್ಧವಾದದ್ದು ಸಂಪೂರ್ಣವಾಗಿ ಪರಿಶೀಲಿಸಿದಾಗ ಅದು ಸಿದ್ಧವಾಗಿದ್ದು ಯಾವಾಗ ಅಂದ್ರೆ ಫೆಬ್ರವರಿ 1948 1948ರಲ್ಲಿ ಸಂಪೂರ್ಣವಾಗಿ ಸಿದ್ಧವಾಗ್ತದೆ. ಸಂವಿಧಾನದ ಶಿಲ್ಪಿ ಮತ್ತು ಪಿತಾಮಹ ಹಾಗೂ ಆಧುನಿಕ ಮನು ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರೆದವರು ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ ನಿಮಗೆ. ಸಂವಿಧಾನದ ಶಿಲ್ಪಿ ಅಂತ ಹೇಳಿ ಯಾರು ಕರೆದ್ರು, ಅಥವಾ ಪಿತಾಮಹ ಅಂತ ಸಂವಿಧಾನದ ಪಿತಾಮಹ ಅಂತ ಯಾರು ಕರೆದ್ರು, ಆಧುನಿಕ ಮನು ಅಂತ ಯಾರು ಕರೆದ್ರು ಅಂತ ನಾವು ನೋಡಿದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರೆದರು. ಅದು MV ಪೈಲಿ ಅಂತಕ್ಕಂಥವ್ರು. ಏನು ಅಂಬೇಡ್ಕರ್ ಅವರನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಪಿತಾಮಹ, ಸಂವಿಧಾನದ ಶಿಲ್ಪಿ ಹಾಗೇನೆ ಪಿತಾಮಹ ಹಾಗೇನೆ ಆಧುನಿಕ ಮನು ಅಂತ ಹೇಳಿ ಕರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನಿಮ್ಮನ್ನೇನಾದ್ರು ಕೇಳಿದ್ರೆ MV ಪೈಲಿ ಅಂತಕ್ಕಂಥವ್ರು. MV ಪೈಲಿ ಸಂವಿಧಾನದ ಶಿಲ್ಪಿ ಅಂತಕ್ಕಂಥದ್ದು ಕರೆದವರೇ ಅವರು. MV ಪೈಲಿ ಅಂತಕ್ಕಂಥವ್ರು ಪಿತಾಮಹ, ಸಂವಿಧಾನದ ಪಿತಾಮಹ, ಆಧುನಿಕ ಮನು ಅಂತ ಹೇಳಿ ಕೂಡ ಅವರು ಕರೆದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಅಂತಕ್ಕಂಥ. ಇಲ್ಲಿ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಆಜಾದ್ ಮತ್ತು ರಾಜೇಂದ್ರ ಪ್ರಸಾದ್ ಅವರು ಈ ಕೆಳಗಿನ ಹೆಸರುಗಳಿಂದ ಕರೀತಾ ಹೋಗ್ತಾರೆ. ಈ ಸಂವಿಧಾನ ಶಿಲ್ಪಿ ಮತ್ತು ಕಾಂಗ್ರೆಸ್ ಅಲಿಗಾರ್ಕಿ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಇಲ್ಲಿ ಜವಾಹರ್ಲಾಲ್ ನೆಹರು ಅವರಾಗ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಗ್ಬೋದು, ಆಜಾದ್ ಮತ್ತು ರಾಜೇಂದ್ರ ಪ್ರಸಾದ್ ಅವರನ್ನ ಕೆಲವರು ಏನಂತ ಕರೀತಾರೆ, ಸಂವಿಧಾನದ ಶಿಲ್ಪಿಗಳು ಮತ್ತು ಕಾಂಗ್ರೆಸ್ ಆಲಿಗಾರ್ಕಿ ಅಂತಕ್ಕಂಥವ್ರು. ಆಲಿಗಾರ್ಕಿ ಅಂತ ಹೇಳಿ ಇವರನ್ನು ಕರೀತಾರೆ ಅಂತಕ್ಕಂಥ. ಸಂವಿಧಾನದ ಶಿಲ್ಪಿಗಳು ಅಂತ ಹೇಳಿ ಕರೀತಾರೆ ಇವ್ರನ್ನ. ಯಾರನ್ನ? ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲು, ಆಜಾದ್, ರಾಜೇಂದ್ರ ಪ್ರಸಾದ್. ಹಾಗೇನೆ ಇವರನ್ನ ಏನಂತಂದ್ರೆ ಕಾಂಗ್ರೆಸ್ ಅಲಿಗಾರ್ಕಿ ಅಂತಕ್ಕಂಥವ್ರು ಅಂತ ಕರೀತಾರೆ, ಮತ್ತು ಸಂವಿಧಾನದ ಶಿಲ್ಪಿಗಳು ಅಂತ ಹೇಳಿ ಕೂಡ ಇವರನ್ನ ಕರೀತಾರೆ ಅಂತಕ್ಕಂಥದ್ದು. ಇಲ್ಲಿ ನೆಹರು ಮತ್ತು ವಲ್ಲಭಾಯ್ ಪಟೇಲ್ ಅವರು ಸಂವಿಧಾನ
ಮಹರು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸಂವಿಧಾನದ ಮಾತೆ ಎಂದು ಕೂಡ ಕರೀತಾರೆ. ಇಲ್ಲಿ ನೆಹರು ಮತ್ತು ವಲ್ಲಭಾಯ್ ಪಟೇಲ್ರನ್ನ ಸಂವಿಧಾನದ ಪಿತಾಮಹರು ಅಂತ ಹೇಳಿ ಕರೀತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸಂವಿಧಾನದ ಮಾತೆ ಅಂತ ಹೇಳಿ ಕೂಡ ಕರೀತಾರೆ ಅಂತಕ್ಕಂಥದ್ದು. ಇಲ್ಲಿ ಸಂವಿಧಾನ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಪರಿಶೀಲಿಸಲಿಕ್ಕೆ ಸಂವಿಧಾನ ರಚನಾ ಸಭೆಯನ್ನ ನೇಮಕಗೊಳ್ಳಲಾಗ್ತದೆ. ಆ ರಚನಾ ಸಭೆಯ ನೇಮಕಾತಿಯನ್ನ ನೋಡ್ತಾ ಹೋದಾಗ ಇಲ್ಲಿ ಸಲಹಾ ಸಮಿತಿ, ಉಪಸಮಿತಿಗಳು ಅಂತ ಹೇಳಿ ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಮೂಲಭೂತ ಸಮಿತಿ, ಅಲ್ಪಸಂಖ್ಯಾತರ ಸಮಿತಿ, ಈಶಾನ್ಯ ಗಡಿ ಸಮಿತಿ, ವಾಯು ಗಡಿ ಸಮಿತಿ ಅಂತಕ್ಕಂಥದ್ದನ್ನ ಇಲ್ಲಿ ಹೋಗ್ತಾರೆ. ಈ ತರ ಅಂಶವನ್ನು ನಾವು ಇಲ್ಲಿ ನೋಡ್ಕೋಬೇಕಾಗ್ತದೆ. ಇದಾದ ನಂತರ ನಮಗೆ ಲೆಜಿಸ್ಲೇಟಿವ್ ಏರಿಯಾ ಅಂತಕ್ಕಂಥದ್ದು, ಪಾರ್ಲಿಮೆಂಟರಿ ಲೆಜಿಸ್ಲೇಟಿವ್ ಏರಿಯಾಸ್ ಅಂತ ಹೇಳಿ ಕರೀತಾರೆ. 5 ಭಾಗಗಳನ್ನಾಗಿ ಮಾಡ್ತಾ ಹೋಗ್ತಾರೆ. ಸೊ ಇದಾದ ನಂತರ ನಮಗೆ ಸಂವಿಧಾನ ರಚನೆಗೆ ಅಂತಿಮ ರೂಪರೇಷವನ್ನು ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋದ್ರೆ, ಸಂವಿಧಾನದ ರೂಪರೇಷವನ್ನ ಕರೆದಿದ್ದು ಅಧಿವೇಶನ 12 ಬಾರಿ, ತೆಗೆದುಕೊಂಡಿರ್ತಕ್ಕಂಥ ಕಾಲಾವಧಿ 2 ವರ್ಷ 11 ತಿಂಗಳು 18 ದಿನಗಳು. ಹಾಗೆಯೇ ಕರಡು ಸಂವಿಧಾನ ಪರಿಶೀಲನೆಯಾಗಿದ್ದು 114 ದಿನಗಳ ಕಾಲ. ಖರ್ಚಾದ ಹಣ ಎಷ್ಟು ಅಂದರೆ 6.4 ಕೋಟಿ ಅಂತಕ್ಕಂಥದ್ದು. ಸೊ ಈ ಅಂಶವನ್ನು ನಾವಿಲ್ಲಿ ಮನಗಾಣಬೇಕಾಗ್ತದೆ. ಇದಾದ ನಂತರ ಸಂವಿಧಾನ ರಚನಾ ಸಭೆಯು ನವೆಂಬರ್ 26, 1949 ಅಂಗೀಕರಿಸಿತು. ಸಂವಿಧಾನ ರಚನಾ ಸಭೆಯು ನವೆಂಬರ್ 26, 11, 1949 ಅಂಗೀಕಾರ ಮಾಡ್ತದೆ. ಸೊ ಇದಾದ ನಂತರ ನಮಗೆ ಗೊತ್ತಾಗ್ತಕ್ಕಂಥದ್ದು ಯಾವುದಂದ್ರೆ, ಇದಾದ ನಂತರ ಜನವರಿ 26 ಅಂದರೆ ಸಂವಿಧಾನವು ಜನವರಿ 26, 1950 ಜಾರಿಗೆ ಬಂತು. ಜನವರಿ 26 ನಾವು ಗಣರಾಜ್ಯವನ್ನಾಗಿ ಅಥವಾ ಗಣರಾಜ್ಯದ ದಿನವನ್ನಾಗಿ ಆಚರಣೆಯನ್ನ ಮಾಡ್ತೇವೆ. ಸೊ ಹಾಗಾಗಿ ನವೆಂಬರ್ 26 ಸಂವಿಧಾನದ ದಿನವನ್ನಾಗಿ ಆಚರಿಸಲಾಗ್ತದೆ ಅಂತಕ್ಕಂಥದ್ದು. ಈ ನವೆಂಬರ್ 26 ಏನಿದೆ ಸಂವಿಧಾನದ ದಿನ ಅಂತ ಹೇಳಿ ಇಲ್ಲಿ ಇದನ್ನ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಗೆಳೆಯರೆ. ಸೊ ಮುಂದಿನ ತರಗತಿಯೊಳಗೆ ಇನ್ನೂ ಇರತಕ್ಕಂಥ ವಿಷಯಗಳೇನಿದ್ದಾವೆ, ಸೊ ಆ ವಿಷಯಗಳು ಮತ್ತು ಸಮಿತಿಗಳ ಬಗ್ಗೆ, ಹಾಗೆಯೇ ಭಾರತದ ಸಂವಿಧಾನದ ಲಕ್ಷಣಗಳ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇನೆ. ನಮಸ್ಕಾರ.